ಈಗ ಒಬ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಸರಿಯಲ್ಲ. ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ನಾವು ಯಾರು ಕೂಡ ಮಾತನಾಡೋದು ಕೂಡ ಇಲ್ಲ. ಅದರಿಂದ ಅದ್ರ ಬಗ್ಗೆ ಮಾತಾಡೋದು ಅನಾವಶ್ಯಕ. ಆದ್ರೆ ಇವತ್ತು ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ರಾಜ್ಯಪಾಲರ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಕೇಳಿದ್ರೆ ಅಸ್ಥಿರ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ನೇರವಾಗಿ ನಾವು ಗವರ್ನರ್ ಬಗ್ಗೆ ನಮ್ಗೆ ಸಂಶಯ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಇತಿಹಾಸ ಮತ್ತು ಅನೇಕ ನಿದರ್ಶನಗಳಿದೆ. ಅದು ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆ ರಾಜ್ಯಪಾಲರ ಕಚೇರಿನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇರಳದಲ್ಲಿ, ದೆಹಲಿಯಲ್ಲಿ, ಎಲ್ಲ ಕಡೆ. ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ನಮ್ಮ ರಾಜ್ಯಪಾಲರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಇವತ್ತು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ರಾಜಕೀಯ ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಅದು ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ರಾಜ್ಯಪಾಲರು. ಯಾವ ವಿಚಾರದಲ್ಲಿ ಏನು ಆಧಾರಗಳೇ ಇಲ್ಲ ಅಂತ ಒಂದು ವಿಷಯದ ಬಗ್ಗೆ ಯಾವುದೇ ಕಾನೂನಿನ ಸಲಹೆಯನ್ನ ಪಡ್ಕೊಳ್ದೇನೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಈ ರಾಜ್ಯಪಾಲರ ಬಗ್ಗೆ ನಾವೇನಂತ ಹೇಳಬೇಕು? ಖಂಡಿತವಾಗಿ ಒಪ್ಪುವಂತ ಮಾತಲ್ಲ ಇದು. ಜನತಂತ್ರ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸರ್ಕಾರದ ಒಂದು ಮಂತ್ರಿಮಂಡಲದ ಶಿಫಾರಸು ಮೇರೆಗೆ ಅವರು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. ಒಂದು ರಾಜಕೀಯ ಮಾಡೋದಕ್ಕೆ ರಾಜ್ಯಪಾಲರ ಬಗ್ಗೆ ಈ ತರ ಎಲ್ಲ ಕೆಲಸಗಳು ಮಾಡಬಾರ್ದು. ಅದರಿಂದ ಇವತ್ತು ಖಂಡಿತವಾಗಿಯೂ ಅದು ನಮಗೆ ಇದನ್ನ ತೀವ್ರ ಖಂಡಿಸ್ತೀವಿ. ಈ ತರ ರಾಜಭವನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಬಿಜೆಪಿಯ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ. ಎಲ್ಲ ರಾಜ್ಯಗಳು ಇದನ್ನೇ ಮಾಡ್ತಾರೆ. ಸರ್ಕಾರ ಅಸ್ಥಿರಗೊಳಿಸ್ಬೇಕು, ಸರ್ಕಾರಗಳು ಬೀಳಿಸ್ಬೇಕು, ಬೇರೆ ವಿರೋಧ ಪಕ್ಷಗಳಿದ್ದಾಗ ಆಡಳಿತ ನಡೆಸೋದಕ್ಕೆ ಬಿಡಬಾರ್ದು, ಗೊಂದಲ ಸೃಷ್ಟಿ ಮಾಡಬೇಕು. ಈ ರೀತಿಯಾದಂತಹ ಹುನ್ನಾರಗಳನ್ನ ಇವತ್ತು ನಮಗೆ ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾ ಇದ್ದಾರೆ. ಬಜೆಟ್ ಆಯವ್ಯಯ ಬರ್ತದೆ, ನಮ್ಗೆ ಏನು ದುಡ್ಡು ಕೊಡೋದಿಲ್ಲ, ಯಾವುದೇ ಸಹಕಾರ ಕೊಡೋಲ್ಲ. ಮಹದಾಯಿ ಇರ್ಬೋದು, ಭದ್ರಾ ಮೇಲ್ದಂಡೆ ಇರ್ಬೋದು, ಅದು ಯಾವುದೇ ಬರಗಾಲದ ಅನುದಾನ ಪಡ್ಕೊಳ್ಳೋದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅನುದಾನವನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಬಂತು. ಅದನ್ನ ಯಾವುದನ್ನು ಕೂಡ ನಮ್ಮ ರಾಜ್ಯಕ್ಕೆ ಏನೂ ಮಾಡ್ತಾನೆ ಇಲ್ಲಿ ಸರ್ಕಾರವನ್ನ ತೆಗಿಬೇಕು. ಆ ಒಂದೇ ಉದ್ದೇಶದಿಂದ ಹುನ್ನಾರಗಳು ಸಂಚುಗಳನ್ನ ಇವತ್ತು ಮಾಡ್ತಾ ಇದೆ. ಅದರಲ್ಲಿ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತವಾಗಿ ಇದು ಬಹಳ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳಕ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।